ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಜಸ್ಟ್ ಇವಾಗ ಎದ್ದಿದ್ದೀನಿ. ಅಕ್ಕ ಇವಾಗ ಹೋಗ್ತಾ ಇದ್ದಾಳೆ ಮ್ಯಾಂಗ್ಳೂರು. ಅವ್ರ ಜೊತೆ ಮತ್ತೆ 2 ಫ್ಯಾಮಿಲಿ ಕೂಡ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಅವ್ರು ಹೋಗೋದಿತ್ತು. ಇವತ್ತು ಅಜ್ಜಿ ಮನೇಲಿ ಹಬ್ಬ, ಅದಕ್ಕೋಸ್ಕರ ಅವರೆಲ್ಲ ಹೋಗೋದಿತ್ತು. ನಾನು ಹೋಗ್ತಾ ಇಲ್ಲ. ಬಿಕಾಸ್ ನನ್ನ ಅತ್ತೆ ಮಗನ ಅಂದರೆ ನನ್ನ ಹಸ್ಬೆಂಡ್ ಅವರ ಅತ್ತೆ ಮಗನ ರೋಸ್ ಸೆರೆಮನಿ ನಾಳೆ ಮದುವೆ. ಅದಕ್ಕೋಸ್ಕರ ನಾನು ರೋಸ್ ಸೆರೆಮನಿಗೋಸ್ಕರ ಹೋಗ್ತೀನಿ. ಇವತ್ತು 2 ಫೀಸ್ಟ್ ಇದೆ 2 ಊರಲ್ಲಿ. ನಾಳೆ ಮದುವೆ ಹಾಗೂ ಇವತ್ತು ರೋಸ್ ಸೆರೆಮನಿ. ಇಲ್ಲ ಅಂದರೆ ನಾನು ಕೂಡ ಆ ಹಬ್ಬಕ್ಕೆ ಹೋಗೋದಿತ್ತು, ಬಟ್ ಇವಾಗ ಹೋಗ್ತಾ ಇಲ್ಲ. ಹಾಗೆ ಇವತ್ತು ರೋಸ್ ಸೆರೆಮನಿಗೋಸ್ಕರ ನಾನು ಹೋಗ್ತೀನಿ. ಇವಾಗ ಮೊದಲು ಅವ್ರಿಗೆ ಕಳಿಸ್ಕೊಡ್ತೀನಿ. ಗಾಡಿ ಹತ್ರನೇ ಹೋಗೋದು ಕಳಿಸ್ಕೊಡ್ಲಿಕ್ಕೆ. ಮತ್ತು ತುಂಬ ಲಾಂಗ್ ಟೈಮ್ ನಂತರ ಮತ್ತೆ ಮೀಟ್ ಆಗೋದಲ್ವ, ಅದಕ್ಕೋಸ್ಕರ ನಂತರ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು. ಹಾಗೆ ವಾಯ್ಸ್ ನಂದು ತುಂಬಾ ಚೇಂಜ್ ಆಗಿದೆ. ಬಿಕಾಸ್ ತುಂಬ ದಿನದಿಂದ ನನಗೆ ಏನಂತಾರೆ ಕೆಮ್ಮು. ಕೆಮ್ಮಿದೆ, ಅದಕ್ಕೋಸ್ಕರ ವಾಯ್ಸ್ ತುಂಬಾ ಇದಾಗಿದೆ. ಹಾಗೆ ಇವಾಗ ಮೊದಲು ಕಳಿಸ್ಕೊಡ್ಲಿಕ್ಕೆ ಹೋಗ್ತೀನಿ. ನಾನು ಲಗೇಜ್ ಎಲ್ಲ ಗಾಡಿಯಿಂದ ತೊಗೊಂಡು ಹೋಗಬೇಕು, ಅದಕ್ಕೋಸ್ಕರ ನಾವು ಆರಾಮಾಗಿ ಗಾಡಿಯಿಂದ ಹೋಗ್ತಾ ಇದ್ದೀವಿ. ಸ್ವಲ್ಪ ಲಗೇಜ್ ಇದೆ, ಹಾಗೆ ಎಲ್ಲರೂ ಕೂಡ ಒಂದೊಂದು ಬ್ಯಾಗನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದೇ ಟ್ರಿಪ್ಪಲ್ಲಿ ಕಂಪ್ಲೀಟ್ ಆಯಿತು, ಇಲ್ಲಾಂದರೆ 2-3 ಟ್ರಿಪ್ ಆಗ್ತಿತ್ತು. ಬಾಯ್ ಬಾಯ್ ಕ್ರಿಸ್ಟನ್. ಕ್ರಿಸ್ಟನ್ ಬಾಯ್. ಕ್ರಿಸ್ಟನ್ ಬಾಯ್. ಬಾಯ್ ಬಾಯ್ ಕರೆ. ಬಾಯ್ ಪುಟ್ಟ ಬಾಯ್. ಬಾಯ್. ಭಾವ ಎಲ್ಲ ಲಗೇಜನ್ನು ಸರಿಯಾಗಿ ಡಿಕ್ಕಿಯಲ್ಲಿ ಇಡ್ತಾ ಇದ್ದಾನೆ ಜೋಡಿಸಿ. ಸಿ ಯು ಕ್ಯಾನ್ ಮೆಲ್ಚೆ ಮೀ. ಕ್ಯಾನ್ ಮೆಲ್ಚೆ. ಬಾಯ್ ಬಾಯ್ ಪುಟ್ಟ ಬಾಯ್. ಕ್ರಿಸ್ಟನ್ ಕ್ರಿಸ್ಟನ್ ಕ್ರಿಸ್ಟನ್. ಕ್ರಿಸ್ಟನ್ ಮಮ್ಮ ಪಳೆ ಮಮ್ಮ. ಕ್ರಿಸ್ಟನ್ ಮಮ್ಮ. ಅಮ್ಮ येऊन कौटन भाज्या या एक वर केलं एक वर ಎಲ್ಲರೂ ಕೂಡ ಒಂದೇ ಸಲ ಹೋದರು. ತುಂಬ ಬೇಜಾರಾಗ್ತಾ ಇದೆ. ಮೇಲ್ಗಡೆ ಒಂದು 3-4 ಕಸಿನ್ಸ್ ಇದ್ದಾರೆ ಅಷ್ಟೇ. खाली जायला वसून गेलाय मी एक प्रई नाव कले नाटका प्रई नाव जायला वसून गेलाय मी. ಮನೆ ಕೆಲಸ ಬೇಗ ಬೇಗ ಮುಗಿಸಿ ಇವಾಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ರೋಸ್ ಸೆರೆಮನಿಗೋಸ್ಕರ. ನನ್ನ ಕಸಿನ್ ಅವರ ರೋಸ್ ಸೆರೆಮನಿ. ಹಾಗೆ ಈ ಥರ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಜಾಕೆಟ್ ಹಾಕಿದ್ದೀನಿ, ಯಾಕಂತ ಹೇಳಿ ತುಂಬ ಬಿಸಿಲಲ್ವ, ಕೈಯೆಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ. ಹಾಗಾಗಿ ಜಾಕೆಟ್ ಕೂಡ ಹಾಕಿದ್ದೀನಿ. ಅಲ್ಲಿ ಹೋದ ನಂತರ ತೆಗಿತೀನಿ. ಹಾಗೆ ಅತ್ತೆ ಆಲ್ರೆಡಿ ಅಲ್ಲಿದ್ದಾರೆ. ಹಾಗೆ ನಾನಿವಾಗ ಹೊರಡ್ತೀನಿ. ಅಲ್ಲಿ ಹೋಗಿ ನಿಮಗೆ ಏನೇನಾಗುತ್ತೆ ಇವತ್ತಿನ ದಿನ, ರೋಸ್ ಸೆರೆಮನಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ವ್ಲಾಗನ್ನು ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ತಾ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ. ಮನೆಯಲ್ಲಿ ಬಂದು ರೀಚ್ ಆಗಿದ್ದೀನಿ. ಪ್ರೇಯರ್ ಇವಾಗ ನಡೀತಾ ಇದೆ. फल्यांच्या दिसा कासराच्या सक्रामेंटांत एकवटच्या गोडवीन आनी सिल्विया पसून तांची कासारेची मुखल्या दिसांनी आदर्शपणी सांबाळूंक तांकां तुजी कृपा फावो कर. आयच्या दिसाच्या आनी फाल्यां जावच्या कार्याचेर सहकार दिवनाच्या सर्वांचेर तुझे दाराळ आशीर्वाद फावो कर. मुखल्या दिसांनी तांकां सर्वांक बरी बलाची फावो कर म्हण ಮಧು ಮಗನಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಕಾಯಿಯ ಹಾಲನ್ನು ಒರೆಸ್ಲಿಕ್ಕೋಸ್ಕರ. ಅದಕ್ಕೆ ನಾವು ರೋಸ್ ಸೆರೆಮನಿ ಅಂತ ಹೇಳ್ತೀವಿ. काळीज आमच्या हरीत बाब ओवे मालिश आवय बापाचे काळीज आमच्या हरीत बाब. आप्रोसाचे वाटलेक मोयाच्यो हारी आयावो नारी चौग रोसलाया ओवे हरी
घालूंक जाई पिन आज दिसता हिरोईन आमची यजमान आज दिसता हिरोईन आमची यजमान आमच्या घरात समकार असा एकलो भटाम चिकोला हात देऊन उकला चिकोला हात देऊन उकला आमच्यावर ताक तांब्याचे पाणी उदक तापला नौक आपला आमच्यावर ताक ओवे तापला नौक आपला आमच्यावर. ಮದುಮಗ ಸ್ನಾನ ಮಾಡಿ ಫಾರ್ಮಲ್ ಡ್ರೆಸ್ಸಲ್ಲಿ ಬಂದಿದ್ದಾನೆ. ಅವರು ಸ್ನಾನ ಮಾಡಲಿಕ್ಕೆ ಹೋದಾಗ ಗೇಮ್ಸ್ ಇತ್ತು. ಆ ಗೇಮ್ಸಲ್ಲಿ ವಿನ್ ಆದವರಿಗೆ ಇವಾಗ ಗಿಫ್ಟನ್ನು ಕೊಡ್ತಾ ಇದ್ದಾರೆ. गेमात भाग घेयले तुमकां सगळे सांग देव बरें करूं म्हणटा आयचे ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಮದುಮಗ ಹಾಗೂ ಬೆಸ್ಟ್ ಮೆನ್. ಇವರಿಗೆ ಮಾತ್ರ ಬಾಳೆ ಎಲೆ, ಹಾಗೆ ನಾವೆಲ್ಲ ಪ್ಲೇಟಲ್ಲೇ ಊಟ ಮಾಡಿದ್ವಿ. ನಂದು ಊಟ ಆಯಿತು. ಹಾಗೆ ಇಲ್ಲಿ ತುಂಬ ಜನರು ಊಟ ಮಾಡ್ತಾ ಇದ್ದಾರೆ. ಇವರೆಲ್ಲ ಕಸಿನ್ಸ್, ನನ್ನ ಹಸ್ಬೆಂಡ್ ಅವರ ಕಸಿನ್ಸ್. ಗ್ರೂಪ್ ಜೊತೆ ಊಟ ಮಾಡೋದು ಅದರ ಹ್ಯಾಪಿನೆಸ್ಸೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇದು ಈ ಊರಿನ ಯೂತ್, ಇವರೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಜಾಸ್ಮಿನ್ ಹೂ ಯಾರಿಗೆಲ್ಲ ಇಷ್ಟ ಆಗುತ್ತೆ? ನನಗಂತೂ ತುಂಬಾ ಇಷ್ಟ ಇದರ ಪರಿಮಳ. ಹಾಗೆ ನಾವು ತುಂಬಾ ತೆಗ್ದಿದ್ದೀವಿ. ಹೂವಿನ ಹಾರವನ್ನು ಮಾಡಲಿಕ್ಕಿದೆ. ಇಷ್ಟು ಹೂ ಸಿಕ್ಕಿದರೂ ಕೂಡ ತುಂಬಾ ದೊಡ್ಡ ಹಾರ ಆಗುತ್ತೆ ಇದೆ. ಮನೆಗೆ ಬಂದು ರೀಚ್ ಆಗಿದ್ದೀನಿ. ಊಟ ಹಾಗೂ ಟೀ ಅಲ್ಲೇ ಕುಡ್ಕೊಂಡು ಬಂದೆ. ಹಾಗೆ ಅಕ್ಕ ಫುಲ್ ಡಬ್ಬ ತುಂಬಿ ಬಗ್ರಿ ಹಣ್ಣನ್ನು ತಂದಿದ್ಲು. ಇದು ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿರುತ್ತೆ ಹಾಗೂ ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಸ್ವಲ್ಪ ಒಂದು 5-6 ಏನೋ ತಿಂದಿದ್ದೆ ಅಷ್ಟೇ, ಜಾಸ್ತಿ ತಿನ್ನಲಿಕ್ಕೆ ಹೋಗಿಲ್ಲ. ನಂತರ ನನ್ನ ಸ್ವಲ್ಪ ಬೇರೆಯವ್ರಿಗೂ ಕೂಡ ಸ್ವಲ್ಪ ಕೊಟ್ಟೆ. ಹಾಗೆ ಬಾಕಿದೆಲ್ಲ ತೊಗೊಂಡು ಬಂದಿದ್ದೀನಿ. ಇದು ನನಗೆ ತುಂಬಾ ಇಷ್ಟ, ಹಾಗಾಗಿ ಅವಳು ತೊಗೊಂಡು ಬಂದಿದ್ಲು. ಹಾಗೆ ಒಂದು ಅಮೃಜ್ ಕೂಡ ತೊಗೊಂಡು ಬಂದಿದ್ದಾಳೆ. ನಂತರ ಚಿಲ್ಲಿ ಪೌಡ್ರ್ ಹಾಗೂ ಸಾಲ್ಟನ್ನು ಹಾಕಿ ತಿಂತೀನಿ. ಇವಾಗ ಮೊದಲು ಫ್ರೆಶ್ ಅಪ್ ಆಗಬೇಕು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಿಮಗೆ ನಾನು ಸಿಗ್ತೀನಿ ಮದುವೆಯ ವ್ಲಾಗ್ದೊಂದಿಗೆ. ಅಲ್ಲಿ ತನಕ ವೇಟ್ ಮಾಡಿ.